ಆ ಜಿಂಗ ಲಕ 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 ಐ ಬರ್ರ 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 ಬರ್ರ. ನಿನ್ನೆ ಸಂಜೆ ಒಂದು ವಿಡಿಯೋ ಹಾಕಿದ್ದೀನಿ 111223 ಒಂದು ಬರೀ ಅರ್ಧ ದಿವಸದಲ್ಲಿ 1 ಮಿಲಿಯನ್ ಹೋಗಿತ್ತೆ. ಕರ್ನಾಟಕದಲ್ಲಿ ಯಾವ ಚಾನಲ್ ನ್ಯೂಸಲ್ಲಿ 1 ಮಿಲಿಯನ್ ಒಂದು ವಿಡಿಯೋ ಹೋಗಿಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಯಾವುದು ಹೋಗಿಲ್ಲ. ಒಂದು ಡೇಲಿ ಒಂದು ಅರ್ಧ ದಿವಸದಲ್ಲಿ ಒಂದು ಹೋಗಿಲ್ಲ. ಮೊಬೈಲ್ ನಂಬರ್ ಬಗ್ಗೆ ಮಾತಾಡೋದು 1 ಮಿಲಿಯನ್ ಹೋಗಿತ್ತು ನನ್ನ ಫೇಸ್ಬುಕ್, ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಬರ್ದಕ್ಕೆ ನಾನು ನಾಳಿಕೆ ಒಂದು ಚಾನಲ್ ಮಾಡ್ಬೋದು. ನಾನು ಯಾವುದೇ ಒಂದು ಲಿಟಿಗೇಷನ್ ಇನ್ನೊಂದಲ್ಲ, ನಂಗೆ ದೇವ್ರು ಜನಗಳು ಆಶೀರ್ವಾದ ಮಾಡಿದ್ರೆ ಜನಗಳು ನಾಡಿ ಮುಟ್ಟಿದ್ರು. ಅದು ನಂಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕೆ ಸಾಕು. ಇವತ್ತು ಟಿವಿ ಅವಶ್ಯಕತೆ ಏನಿಲ್ಲ. ಎಲ್ಲರ ಮೊಬೈಲಲ್ಲಿ ಟಿವಿಗಿಂತ ನಮ್ಮ ಮನೇಲಿ ನೋಡಿ 2 ಟಿವಿ ನಾವು ಆನ್ ಮಾಡಿದ್ದು ನೋಡಿದ್ದೇ ಇಲ್ಲ. ಯಾವುದೋ ಒಂದು ಅಮೆಜಾನ್ ನೆಟ್ಫ್ಲಿಕ್ಸ್ ಪಿಕ್ಚರ್ ನೋಡಬೇಕು, ಅದು ಇವಾಗ ಕಷ್ಟ ಆಗಿದೆ. ನಮ್ಮ ವೈಫ್ ನಾವು ಹೋಗೋ ಟೈಮ್ಗೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕು ಮಂಕೇಳ್ರಿ ಅಂತಾಳೆ. ನಾವು ಅದನ್ನ ನೋಡೋಕ್ಕೂ ಕಷ್ಟ ಆಗ್ತೈತೆ. ಅರ್ಥ ಮಾಡ್ಕೊಳ್ಳಿ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ನ ತಿಗ ಇರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ನಿಮ್ ತಿಗನ ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರ್ದು ಬಿಟ್ಟು ನಾನು ತಿಗದ ಬಗ್ಗೆ ಮಾತಾಡಿದ್ರು. ಯಾರ್ರೀ ಅವ್ರ ಕುಂಡಿ ಬಗ್ಗೆ ಮಾತಾಡಿದ್ದು? ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದ. ಮತ್ತೆ ನಿಮ್ದೇ ನಿಂಬೆಹಣ್ಣಿನ ಸೈಜ್ ಐತೆ ಅಂತ ಅನ್ಕೊಂಡಿದ್ರ? ಒಂದೊಂದು ಕುಂಡಿ ಕುಂಬಳಕಾಯಿ ಸೈಜ್ ಅದಾವನು ಅವನು. ಬರೀ ಹಸುಗ್ ಮಾತ್ರ ಮಹಾಲಕ್ಷ್ಮಿ ಇಲ್ಲ. ಮತ್ತೆ ನಿಮ್ ಕುಂಡಿಗೂ ಇದೆನಾ? ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಚಿಕ್ಕ ಮಕ್ಕ ಅನ್ಕೊಂಡು ನೀವು ಆರ್ಯವರ್ಧನ್ ಅಲ್ಲ, ಕುಂಡಿವರ್ಧನ್. ಕನ್ನಡದಲ್ಲಿ ಒಬ್ರು ಇರೋ ಮಾತೆತ್ತ ಹುಡುಗಿ ತಿಗಿ ಹೊಡಿತಲೇ ಇರೋರು, ತಿಗಿ ಹೊಡಿತಲೇ ಇರೋರು ಪಿಕ್ಚರ್ ಅಲ್ಲಿ. ಮತ್ತೇನಾಯ್ತು ಇವಾಗ ಅವ್ರಿಗೆ? ಬರ್ಬತ್ ಆಗೋಗ್ಬಿಟ್ರಿ. ಅವ್ರಷ್ಟು ಬರ್ಬತ್ತ ಇರೋರು ಇನ್ನೊಬ್ರು ಇಲ್ಲ 100%. ಮತ್ತೇನ್ ಮಾಡ್ಬೇಕು ಕೇಳ್ರಿ ಗುರುಜಿ ಇವಾಗ? ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ನ ತಿಗ ಆಗಿರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಗುರುಜಿ ಎಲ್ಲರ ಕುಂಡಿಗೆ ನಮಸ್ಕಾರ ಮಾಡಾಯ್ತು ಗುರುಜಿ. ನಿಮ್ ಕುಂಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿಬಿಡ್ರಿ ಗುರುಜಿ. ಇಲ್ಲಿಂದಾನೇ ನಮಸ್ಕಾರ ಮಾಡಿ ಬಿಡ್ತೀನಿ. ಆದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಸಾಮಾನ್ಯ ಕೈ ಮುಗಿರಿ ಲಕ್ಷ್ಮಿ ಒಲಿತಾಳ ಒಳ್ಳೇದಾಕತಿ ಅಂತಂದ್ ಹೇಳಿ ಅನ್ನಕ್ ಹೋಗ್ಬಿಡ್ರಿ ಗುರುಜಿ. ನನ್ನ ಫ್ರೆಂಡ್ಸ್ ಸರಿ ಇಲ್ಲ, ಸೀದಾ ಬೆಂಕಿನ ಹಚ್ಚಿ ಬಿಡ್ತಾರ ಅಲ್ಲಿ. ಎದ್ದಡ್ರಿ ಎದ್ದಡ್ರಿ. ಕುಂಡಿ ಗುರುಜಿಗೆ, ಕುಂಡಿ ಗುರುಜಿಗೆ, ಕುಂಡಿ ಗುರುಜಿಗೆ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆದಾಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿನ್ಕಿಂತ ಹೋದಾಯ್ತು. ಫೋನ್ ಕಟ್ ಮಾಡಿ ಸಣ್ಣ. ಇವಾಗ ಇನೋವತ್ತಲ್ಲಿ ನೋಡ್ಬೇಕಾರೆ ಇನೋವ ಅಂದ್ರೆ ನೋ ಅಂತ ಬರುತ್ತೆ. ಇನೋವ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ನಿಮ್ಮ ಹತ್ರ ಇದೆ ಅಂತಲೇ ಚೆಕ್ ಮಾಡಕ್ ತಗಂದೆ ನಾನು. ಅನ್ಬಕ್ಸನ ಏನಿದೆ ಈ ಪ್ರಪಂಚದಲ್ಲಿ? ಸಾಕ್ಷಾತ್ ಕೃಷ್ಣನ್ ಜೈಲಿಂದ ಆಚೆ ಬಂದ ಗುರುಗಳೇ. ನೀವು ಇನೋವಾದಲ್ಲಿ ಎನ್ನುವ ಇದೆ, ನಾನ್ ಚೆಕ್ ಮಾಡಿ ನೀವೇ ಅದೇ ಗಾಡಿ ತಗೊಂಡ್ಬಿಟ್ರಿ. ಹೆಂಗೆ ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾನ್ ಚೆಕ್ ಮಾಡಿರ್ತಾನೆ ಜನಕ್ಕೆ ಬೇರೆಯವ್ರಿಗೆ ಹೇಳಕ್ಕಾಗದು. ನಾನು ಅನುಭವಿಸ್ಬಿಟ್ಟು ಹೇಳಕ್ ರೆಡಿ ಇದ್ದೀನಿ. ನನ್ಗೆ ತೊಂದ್ರೆ ಬಂದ್ರೆ ತೊಂದ್ರೆ ಇಲ್ಲ. ಹೆಂಗ್ ಹುಡುಕ್ತಿರ ಗುರುಗಳು ಇದನ್ನೆಲ್ಲ ನೀವು? ನನ್ ಡೈಲಿ ಇದೇ ಕೆಲಸ 24 hours. ಇದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಮಜಾಯ ಬರೀ ಮನೆ ಇರೋದು ಸ್ಲೀಪಿಂಗ್ ಅಷ್ಟೇನೆ. ನಾನ್ ದೇವ್ರ ಪೂಜೆ ಮಾಡೋದನ್ನೇ ನಾನು ಮಲಗದ ಹೊತ್ತಲ್ಲೇ ದೇವ್ರನ್ನ ಪ್ರೇಯರ್ ಮಾಡೋದು ನಂಗೆ ಟೈಮ್ ಇಲ್ಲ.